ಸರ್ಪಭೂಷಣ ಶಿವಯೋಗಿಗಳ ಜ್ಞಾನ ಶತಕ ಎನ್ನುವ ಗ್ರಂಥದ ನಿನ್ನೆಯ ಶ್ಲೋಕ ಯಾವ ಶ್ರುತಿಯನ್ನ ನಂಬದಂತ ವ್ಯಕ್ತಿಗಳು ಜಗತ್ತಿನಲ್ಲಿ ನಾಸ್ತಿಕರು ಮತ್ತು ದೈವ ದ್ರೋಹಿ ಅಂತ ಹೇಳಿದರು. ಯಾಕಂದ್ರೆ ಜ್ಞಾನ ದೇವತು ಕೈವೆಲ್ಲ ಅಂತ ಹೇಳಿದಾಗ ಜ್ಞಾನದಿಂದಲೇ ಅಜ್ಞಾನ ನಷ್ಟ, ಅಜ್ಞಾನ ನಷ್ಟ ಆದಾಗ ಆ ಅಜ್ಞಾನದ ಕಾರ್ಯಗಳು ಕೂಡ ನಷ್ಟ ಆಗ್ತವ ಅಂತ ಹೇಳಿ, ಆ ಅಜ್ಞಾನದ ಕಾರ್ಯ ಏನು ಅಂದ್ರೆ ಹುಟ್ಟುವುದು ಮತ್ತು ಸಾಯುವುದು. ಆ ಕಾರ್ಯ ನಿಲ್ಲಬೇಕಾಗಿತ್ತು ಅಂದ್ರೆ ಜ್ಞಾನದಿಂದಲೇ ಅಂತ ಹೇಳ್ತಾ ಬಂದು, ಅಂಥ ಜ್ಞಾನದ ಶ್ರುತಿ ವಚನಗಳನ್ನ, ವೇದ ವಾಕ್ಯಗಳನ್ನ, ಸದ್ಗುರುಗಳ ಉಪದೇಶವನ್ನ ನಂಬದೇ ಇರುವಂತವರಿಗೆ ಬಲ್ಲಂತ ಪಂಡಿತರು ಅವನು ದೈವದ್ರೋಹಿ ಮತ್ತು ವೇದಗಳನ್ನೇ ದೋಷದಿಂದ ನೋಡುವಂತ ವ್ಯಕ್ತಿಗಳು ಅಂತ ಹೇಳಿ, ಅಂಥವರ ಯಾರ ಮಾತನ್ನ ನಂಬುತ್ತಾರೆ ಅಂದ್ರೆ ವೇದವಾಕ್ಯವನ್ನ ನಂಬುವುದಿಲ್ಲ, ವಿಶ್ವಾಸ ಮಾಡೋದಿಲ್ಲ, ಶ್ರುತಿವಾಕ್ಯವನ್ನ ನಂಬುವುದಿಲ್ಲ, ವಿಶ್ವಾಸ ಮಾಡೋದಿಲ್ಲ. ಯಾರ ಮಾತನ್ನ ನಂಬುತ್ತಾರೆ ಅಂತ ವಿಚಾರ ಮಾಡಿದ್ದಾದರೆ ಈ ಮುಂದಿನ ಶ್ಲೋಕದಲ್ಲಿ ಆತ್ಮ ಉಪದೇಶಕ್ಕಿಂತಲೂ ಇನ್ನೊಂದು ಬೇರೆಯಾದ ಉಪದೇಶ ಇದೆ. ಆ ಉಪದೇಶವನ್ನ ಮಾತ್ರ ಎಂದೂ ಅವಿಶ್ವಾಸವನ್ನ ಮಾಡದೆ ದೃಢವಾದ ನಂಬಿಕೆಯನ್ನ ಮಾಡುತ್ತಾರೆ ಅಂದಾಗ ಆ ವಸ್ತು ಯಾವುದು ಅಂತ ಹೇಳಿದಾಗ ನಮಗೆ ವಿಚಾರಕ್ಕೆ ಬರಲಿ, ಗಮನಕ್ಕೆ ಬರಲಿ, ಇವರು ಎಚ್ಚರವಾಗಲಿ ಅನ್ನುವ ಉದ್ದೇಶದಿಂದ ಈ ಸರ್ಪಭೂಷಣರು ಈ ಶ್ಲೋಕದಲ್ಲಿ ಯಾವ ವಸ್ತನ್ನ ನಂಬಬಹುದು ಅಂತ ಸುಮ್ಮನೆ ವಿಚಾರ ಮಾಡಿದ್ದಾದರೆ ನಮ್ಮ ಸಕಲ ಜೀವಿಗಳ ಅನುಭವಕ್ಕೆ ಬರುವಂತ ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಇಲ್ಲಿ ಪರವಸ್ತು ಅಂತ ಹೇಳಿದ್ರು ನೋಡ್ರಿ ಶ್ಲೋಕದಲ್ಲಿ. ಪರವಸ್ತುತ ಏವ ಬಲವಾನ್ ಇತಿ ಮೇ ರುವಿ ಭಾತಿ ಕುತಃ ಇತಿ ಚೇತ ಪರತಃ ಲಘುನಃ ಅಮೃತಾಧಿ ಋಣಾನ ಶವತಂ ಲಘು ಸೂತಕ ಅಧಿ ಭವತಿ ಅಂತ ಶ್ಲೋಕವನ್ನ ಹೇಳಿದ್ರು. ನಮಗೆ ಇಲ್ಲಿಯವರೆಗೂ ಅತಿ ಶ್ರೇಷ್ಠವಾದ ವಸ್ತು ಯಾವುದು ಅಂತಂದಾಗ ನಮ್ಮ ಸ್ವರೂಪವೇ ಜಗತ್ತಿನಲ್ಲಿ ಶ್ರೇಷ್ಠವಾದ ವಸ್ತು ಅಂತ ಇಲ್ಲಿಯವರೆಗೂ ತಿಳ್ಕೊಂಡಿವಿ ನಾವು. ಏನ್ ತಿಳ್ಕೊಂಡ್ರಿ? ಹೊರಗಡೆ ಬ್ರಹ್ಮಾಂಡದಲ್ಲಿ ಶಿವನಾಗಿ ಇರುವ, ಪಿಂಡಾಂಡದಲ್ಲಿ ಜೀವನಾಗಿ ಇರುವ ಇವರಿಬ್ಬರು ಒಂದೇ ಅನ್ನುವಂತ ಏಕತ್ವ ಭಾವದಿಂದ ಆ ವೇದಗಳಲ್ಲಿ ಪರಮಾತ್ಮ ಹೇಳಿದ ತತ್ವಮು ಅತಿ, ಆ ಪರಬ್ರಹ್ಮವೇ ಪರವಸ್ತು. ಆ ವಸ್ತುವಿಗಿಂತಲೂ ಜಗತ್ತಿನಲ್ಲಿ ಇನ್ನೊಂದು ಬೇರೆ ವಿಶ್ವಾಸ ಮಾಡುವಂತ ವಸ್ತು
ಶಾಸ್ತ್ರಗಳ ಶ್ರವಣಾದಿಗಳನ್ನ ಮಾಡಿದಂತ ಜೀವಗಳಿಗೆ ಗೊತ್ತಿದೆ ಪರಬ್ರಹ್ಮನಕ್ಕಿಂತ ಶ್ರೇಷ್ಠವಾದ ವಸ್ತು ಮತ್ತೊಂದು ಇಲ್ಲ. ಜಗತ್ತಿನಲ್ಲಿ ಏನಾದ್ರೂ ಇದೇನು ಅಂದ್ರೆ ಇರುವುದು ಪರಬ್ರಹ್ಮ, ಇರಲಾರದು ಜಗತ್ತು ಅಂತ ಅನುಭವ ಮಾಡೀವಿ. ಇಂಥದ್ರಲ್ಲಿ ಇನ್ನೊಂದು ವಸ್ತು ಆದಂತ ಹೇಳ್ತಾರಂದ್ರೆ ಬಹಳ ಆಶ್ಚರ್ಯ ಅದು. ಅದಕ್ಕೆ ಆ ವಸ್ತು ಯಾವುದು? ಆ ವಸ್ತು ಚೈತನ್ಯದಿಂದ ಜನನ ಮರಣ ರಹಿತವಾಗಿ ಇರುವಂತಹ ಪರವಸ್ತು ಅಲ್ಲ, ಅದು ವಸ್ತು ಅಷ್ಟೆ. ವಸ್ತುವಿಗೂ ಪರವಸ್ತುವಿಗೂ ಏನು ವ್ಯತ್ಯಾಸ ಅಂದ್ರೆ ಆ ಜಗತ್ತೆಲ್ಲ ಒಂದು ವಸ್ತು, ಜಗತ್ತೆಲ್ಲ ಒಂದು ವಸ್ತು, ಇನ್ನೊಂದು ಪರವಸ್ತು. ಪರವಸ್ತು ಆದ್ರೆ ವಸ್ತು ನಾಶ ಆಗ್ತದ, ಪರವಸ್ತು ಅವಿನಾಶಿ ಆಗಿರ್ತದೆ. ವಸ್ತುವಿಗೆ ನಾಶ, ಪರವಸ್ತುವಿಗೆ ಅವಿನಾಶ. ಆದರೂ ಕೂಡ ನಾಶ ಆಗುವಂತ ವಸ್ತುವಿನ ವಿಷಯವನ್ನು ಕೇಳಿದಾಗ ಮನುಷ್ಯ ಬಹಳ ವಿಶ್ವಾಸವನ್ನು ಮಾಡ್ತಾನೆ, ಬಹಳ ನಂಬಿಕೆಯನ್ನ ಮಾಡ್ತಾನೆ. ಆ ವಸ್ತು ಯಾವುದು ಅಂದ್ರೆ ಗುರುವಿನ ವಚನ ಉಪದೇಶ, ವೇದಗಳಲ್ಲಿ ಪರಮಾತ್ಮ ಹೇಳಿದಂತ ಮಹಾವಾಕ್ಯಕ್ಕಿಂತ ಸಾಮಾನ್ಯ ಜಗತ್ತಿನಲ್ಲಿ ಒಂದು ಜಡವಾದ ಜಡವಾಗಿ ನಾಶವಾಗುವಂತ ಒಂದು ವಸ್ತು ಇದೆ, ಅದು ದೇಹ. ಆ ದೇಹ ನಾಶ ಆದಾಗ ಅದಕ್ಕೆ ಹೆಣ ಅಂತ ಕರಿತೀವಿ ನಾವು, ಹೆಣ. ಆದರೆ ಆ ಹೆಣದ ಸುದ್ದಿಯನ್ನ ತೆಗೆದುಕೊಂಡು ತಮ್ಮ ತಮ್ಮ ಬಂಧುಗಳಿಗೆ ತಿಳಿಸಲು ಬಂದಂತ ಒಬ್ಬ ವ್ಯಕ್ತಿಯ ಮಾತನ್ನ ಕೇಳಿದಾಗ ಎಲ್ಲರೂ ಅವನ ಮಾತನ್ನ ನಂಬುತ್ತೀವಿ. ಯಾರ ಮಾತಂದ್ರೆ ಹೆಣದ ಮಾತನ್ನ. ಏಕೆಂದರೆ ಆ ಮನುಷ್ಯನಿಗೆ ಬ್ರಹ್ಮ ಬೋಧೆಯನ್ನ, ಆ ಬೋಧೆಯಿಂದ ಪ್ರಾಪ್ತಿಯಾಗುವಂತ ಅಮೃತ ರೂಪವಾದ ಮುಕ್ತತ್ವ ಬುದ್ಧಿಯು ಬೇಗನೆ ವಿಶ್ವಾಸ ಮಾಡಲಿಕ್ಕೆ ಆಗುವುದಿಲ್ಲ. ಅದರಿಂದ ನಾವು ಈ ವೇದ ವಾಕ್ಯವನ್ನ ಹೇಳಿದಂತ ಪರಮಾತ್ಮನ ಮಾತಿಗಿಂತಲೂ ಆಗಮಗಳನ್ನ ಹೇಳಿದಂತ ಋಷಿಗಳು, ಉಪನಿಷತ್ತುಗಳನ್ನ ರಚಿಸಿದಂತ ಋಷಿಮುನಿಗಳು, ಪ್ರತ್ಯಕ್ಷ ದೇವನಾಗಿ ನಿನ್ನ ಕಲ್ಯಾಣವನ್ನ ಮಾಡಲು ಕಾರಣವಾದಂತ ಸದ್ಗುರು, ಇವರೆಲ್ಲರೂ ಸಾರಿ ಸಾರಿ ಹೇಳ್ತಾರ ಮುಕ್ತಿಗೆ ಜ್ಞಾನ ಒಂದೇ ಸಾಧನ. ಅದಕ್ಕಾಗಿ ಈ ಮಾತುಗಳನ್ನು ವಿಶ್ವಾಸ ಮಾಡು ಅಂತ ಹೇಳಿದ್ರು. ಆದರೆ ಅವರ ಮಾತಿನಲ್ಲಿ ವಿಶ್ವಾಸ ಬರೋದಿಲ್ಲ. ಅವರಿಗೆ ಇನ್ನೊಂದು ವಸ್ತುವಿನ ಮಾತಿನಲ್ಲಿ ವಿಶ್ವಾಸ ನೋಡ್ರಿ. ಅದಕ್ಕೆ ಇವರ ಮಾತಿನಗಿಂತ ಅವರ ಮಾತೇ ಬಲ ಅಂತ ಒಂದೊಂದು ಸಲ ಅನ್ನಿಸುತ್ತದೆ. ಯಾಕ್ರಿ ಅವ್ರ ಮಾತಿನಾಗ ಸಂಶಯ ಇಲ್ಲಲ್ಲ. ಅದು ವೇದ ವಾಕ್ಯದಲ್ಲಿ ಸಂಶಯ ಮಾಡ್ತಾನೆ. ಹೃದಯದಿಂದ ಕೇಳಿ ಅಂತ ಹೇಳಿದ್ರು, ಮೊದಲಿನಿಂದ ಇಲ್ಲಿಯವರೆಗೆ ಕೇಳಿ
ಮತ್ತೆ ಕರ್ಮದ ಅಪೇಕ್ಷೆಯನ್ನ ಮಾಡಿ ವೇದದ ಜ್ಞಾನದೇವತೋ ಕೈವಲ್ಯ ಅನ್ನುವಂತ ಸ್ತುತಿವಾಕ್ಯವನ್ನ ನಂಬದೇ ಇದ್ದರೆ ಅವನು ದೈವದ್ರೋಹಿ ಮತ್ತು ಅವನು ಅವರ ಮಾತನ್ನೇ ನಂಬುವವನೇ ವಿನಃ ಇವರ ಮಾತಿನಲ್ಲಿ ಬೇಗನೆ ವಿಶ್ವಾಸವನ್ನ ಮಾಡದಂತ ಜೀವಿಗಳಂತ. ಅದಕ್ಕೆ ಇಲ್ಲಿ ಗ್ರಂಥಕರ್ತರು ಅವತಾರಿಕೆಯಲ್ಲಿ ಬ್ರಹ್ಮ ವಸ್ತುವಿಗಿಂತಲೂ ಹೆಣವೇ ಬಲವಾದದ್ದೆಂದು ಹೇಳಿರುತ್ತಾರೆ. ನೋಡ್ರಿ, ಅಜ್ಞಾನಿಗಳಿಗೆ ಬ್ರಹ್ಮ ವಸ್ತುವಿಗಿಂತ ಅದರ ಬಲ ಸಾಮರ್ಥ್ಯ ಏನಾದಲ್ರಿ, ಆ ಜ್ಞಾನದ ಬಲದಕ್ಕಿಂತ ಅವನಿಗೆ ಹೆಣದ ಬಲವೇ ಹೆಚ್ಚಂತ ಹೇಳ್ಬೇಕಾಗ್ಯದ. ಕಾರಣ ನಮ್ಮನ್ನ ಎಚ್ಚರ ಮಾಡುವುದಕ್ಕೋಸ್ಕರವಾಗಿ. ಹೆಣ ಹೇಗಿದೆ ಅಂದ್ರೆ ಅದು ಜಡವಾದ ಹೆಣ. ಅದು ಬ್ರಹ್ಮ ವಸ್ತುವಿಗಿಂತಲೂ ಬಲವಾದದ್ದೇನಲ್ಲ. ಬ್ರಹ್ಮ ವಸ್ತುವಿಗಿಂತ ಶ್ರೇಷ್ಠವಾದದ್ದೇನ್ರಿ ಅದು. ಅದರಲ್ಲಿ ಏನೊಂದು ಹುರುಳೇ ಇಲ್ಲ. ಅದರಲ್ಲಿ ಏನಾದ್ರಿ ಹುರುಳು ಅಂದ್ರೆ ರಕ್ತ, ಮಾಂಸ, ಎಲುಬು, ಚರ್ಮ, ಈ ರೀತಿಯಾಗಿ ಸಪ್ತ ಧಾತು ಸಮಂ ಪಿಂಡಂ, 7 ಧಾತುಗಳಿಂದ ರಚನೆಯಾಗಿ ಜಡವಾಗಿ ಅದು ಹುಟ್ಟಿದಂತ ಒಂದು ದೇಹ, ತೋರುವಂತ ಒಂದು ಜಡವಾದ ದೇಹ. ಇದರಲ್ಲಿ ಏನು ಸಾಮರ್ಥ್ಯ ಇಲ್ಲ. ಏನಾದ್ರೂ ಇದರಲ್ಲಿ ಶಕ್ತಿ ಯಾವುದಿಲ್ಲ. ಕಾರಣ ಪ್ರಾಣ ಇರುವವರೆಗೂ ಎಲ್ಲವೂ ನಾನೇ, ನನಗಿಂತ ಸಮರ್ಥವಾದವನು ಬಲವಾದವನು ಇನ್ನೊಂದು ಇಲ್ಲ, ಇನ್ನೊಬ್ಬರು ಇಲ್ಲ ಅಂತ ಅಹಂಕಾರ ಭಾವದಿಂದ ಆತ ನಾನೇ ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡಿದ್ದ. ಆದರೆ ಪ್ರಾಣ ಹೋದ ಮೇಲೆ ದೇಹ ಇದೆ, ಆದರೂ ಕೂಡ ಅದರಲ್ಲಿ ಯಾವ ಬಲ ಇಲ್ಲ. ಕೈ ಎತ್ತುತ್ತಿದ್ದ, ವ್ಯಾಯಾಮ ಮಾಡ್ತಿದ್ದ, ಯೋಗ ಮಾಡ್ತಿದ್ದ, ಪೂಜೆ ಮಾಡ್ತಿದ್ದ, ಜಪ ಮಾಡ್ತಿದ್ದ, ತಪ ಮಾಡ್ತಿದ್ದ, ಮತ್ತ ಊಟದಲ್ಲಿ ಫಸ್ಟ್ ಕ್ಲಾಸ್ ಇದ್ದ, ರನ್ನಿಂಗ್ ಅಲ್ಲಿ, ಆಟ ಪಾಠಗಳಲ್ಲಿ ಬಹಳ ಪ್ರಸಿದ್ಧಿಯಾಗಿದ್ದ. ಯಾವುದರಿಂದ? ಇದೇ ದೇಹದಿಂದ. ಆದ್ರೆ ಅದೇ ದೇಹ ಈಗಿದೆ, ಆ ಕೈಯನ್ನ ಎತ್ತಲಿಕ್ಕೆ ಇನ್ನೊಬ್ಬರು ಬೇಕು, ಕಾಲನ್ನ ಮುದರ್ಲಿಕ್ಕೆ ಇನ್ನೊಬ್ಬರ ಸಹಾಯ ಬೇಕು. ಅದರಲ್ಲಿ ತನ್ನದೇ ಆದಂತ ಯಾವುದೇ ಕ್ರಿಯೆಗಳಿಲ್ಲ. ಅದು ಅಕ್ರಿಯ ಅಲ್ಲ, ನಿಷ್ಕ್ರಿಯನಾಗ್ಯದಂತ. ಏನು ಮಾಡಂಗಿಲ್ಲ ಅಂದ್ರೆ ಅದೇನ್ ಮಾಡ್ತದ್ರಿ? ಜಡ ಅಂತ ಅರ್ಥ. ಅಷ್ಟು ಅಸಮರ್ಥವಾದದ್ದು ದೇಹ. ಆದರೂ ಜನರಿಗೆ ಮಹಾವಾಕ್ಯಗಳಲ್ಲಿ ಬೇಗನೆ ನಂಬಿಕೆ ಉಂಟು ಆಗದು ಎಂದು ತಿಳಿದು ಮುಮುಕ್ಷಗಳಿಗೆ ನಾಚಿಕೆ ಬರಲಿ ಅಂತ ಹೇಳಿದ ಮಾತೇ ವಿನಃ ಇದು ಅಪಹಾಸ್ಯದ ಮಾತಲ್ಲ. ಕೆಲವು ಮಂದಿಗೆ ಸಾಮಾನ್ಯವಾಗಿ ಹೇಳಿದ್ರೆ ಕೇಳಂಗಿಲ್ರಿ. ಬಹಳ ಹೇಳಿದಾಗ ನಾಚಿಕೆ ಬರ್ತದ, ಜಿಗುಪ್ಸೆ ಬರ್ತದ. ಅದರಂತೆ ಜಿಗುಪ್ಸೆ ಬರಲಿ ಅಂತಕ್ಕಂತ ಭಾವದಿಂದ ಈ ದೃಷ್ಟಾಂತವನ್ನು ಹೇಳ್ತಾರ. ಜನರು
ಪರಗ್ರಾಮದಲ್ಲಿ ತನ್ನವರು ಯಾರಾದರೂ ಮರಣ ಹೊಂದಿದ್ದರೆ ಬೇರೆ ಊರಲ್ಲಿ ನನ್ನ ಸಂಬಂಧಿಕರಲ್ಲಿ ಯಾರಾದರೂ ಒಬ್ಬರು ತೀರಿ ಹೋಗಿದ್ದರೆ ಆ ಸುದ್ದಿಯನ್ನು ಕೇಳಿದವನ ವಚನಗಳನ್ನು ಸುದ್ದಿ ತಗೊಂಡು ಬರ್ತಾರಲ್ರಿ, ಈಗೆಲ್ಲ ಮೊಬೈಲ್ ಆಗ್ಯಾವ, ಆ ಪ್ರಶ್ನೆ ಬೇರೆ. ಮೊದಲೆಲ್ಲ ಆ ಊರಿಂದ ಸಂಬಂಧಿಕರ ಮನೆಗೆ ಬಂದು ಆ ಸುದ್ದಿಯನ್ನು ಹೇಳಿ ಹೋಗುವಂತ